ಜಂಟಿಗಳು ಈಗ ಒಂಟಿಗಳು. ಗಿಲ್ಲಿ ಕಣ್ಣೀರು. ಅವ್ರ ಕಣ್ಣು ನೋಡಿದ್ರೆ ಗಿಲ್ಲಿಗೆ ಭಯ ಆಗುತ್ತಂತೆ. ಇದು ನಮ್ಮದು ಪ್ರೀ ಪ್ಲಾನ್ ಆಗಿತ್ತು, ಮುಂಚೆನೆ ಪ್ಲಾನ್ ಆಗಿತ್ತು. ಇದು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಚಂದ್ರಪ್ರಭಾ ನಾವು ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ ಅಂತ. ಎರಡು ಸೀನು, ಒಂದು ಧ್ರುವಂತ್ ಕ್ಲಾಶಸ್ ಸೀನು ಮತ್ತೆ ಜಂಟಿಗಳು ಒಂಟಿಯಾದಂಥ ಸೀನು, ಇವೆರಡೂ ಕೂಡ ತುಂಬ ಹೈಲೈಟ್ ಆಗಿತ್ತು. ನೀವು ಈ ಕಾರಣಕ್ಕೆ ನೀವು ಫೈನಲಿಸ್ಟ್ ಆಗೋದಕ್ಕೆ ನಿಮಗೆ ಅರ್ಹತೆ ಇಲ್ಲ, ಆದರೆ ನನಗೆ ಈ ಕಾರಣಕ್ಕೆ ಅರ್ಹತೆ ಇತ್ತು ಅಂತ ಅಲ್ಲಿ ಕೂತಿರೋರು ಹೇಳಬೇಕು. ಧ್ರುವಂತ್ ಸ್ಪಂದನ ಜೊತೆ ನಡೆದುಕೊಂಡ ರೀತಿಗೆ ಸರಿಯಾಗಿ ಚೆಕ್ ಮಾಡಿಟ್ಟಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರೆಬೆಲ್ ಟಿವಿ, ನಾನು ಅಶ್ವದೇವತ್ತ. ಜಂಟಿಗಳು ಈಗ ಒಂಟಿಗಳು. ಗಿಲ್ಲಿ ಕಣ್ಣೀರು. ಹೌದು, ಕಣ್ಣೀರು ಅಥವಾ ಸಾಕಾದಾಗ ನಾಟಕ ಆಡ್ತೀಯ ಕಾಣೋಣ ಅಂತಾನೋ ಅದೇನು ಅಂತ ಚರ್ಚೆ ಮಾಡ್ತಾ ಹೋಗೋಣ. ಎಪಿಸೋಡ್ 16 ಕಿಚ್ಚನ ಪಂಚಾಯಿತಿಗಳು ಆದ ನಂತರ, ಸಾಟರ್ಡೆ ಮತ್ತು ಸಂಡೆಯ ನಂತರ ಮಂಡೇ ಏನಾಯಿತು, ನಿನ್ನೆ ಎಪಿಸೋಡ್ ಹೇಗಿತ್ತು, ಎಪಿಸೋಡ್ 16 ಹೇಗಿತ್ತು, ಅದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಕಿಚ್ಚನ ಎಪಿಸೋಡ್ ಆದಮೇಲೆ ನಾನು ಒಳ್ಳೆಯವನು, ನೀನು ತುಂಬ ಒಳ್ಳೆಯವನು, ನೀವು ತುಂಬ ಒಳ್ಳೆಯವರಾಗ್ತಾ ಇದ್ದೀರಾ ಅಂತ ತೋರಿಸಿಕೊಂಡಂಥ ಧ್ರುವಂತ್, ಕಿಚ್ಚನ ಬಾಯಲ್ಲಿ ನೀವು ತುಂಬ ಒಳ್ಳೆಯವರು ಅಂತ ಅನ್ನಿಸಿಕೊಂಡಂಥ ಧ್ರುವಂತ್, ತಾನು ಅರಸನಾಗಿ ಆಗತಾನೆ ಹೊಸ ಆಟವನ್ನು ಆರಂಭಿಸಿರ್ತಾರೆ. ಹೊಸ ಆಟನ ಶುರು ಮಾಡಿರ್ತಾರೆ. ಯಾರು? ಧ್ರುವಂತ್. ರೊಚ್ಚಿಗೆದ್ದು ಬಿಡ್ತಾರೆ. ಈಗ ಮುಗ ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಇನ್ಮೇಲೆ ಆಟ ತೋರಿಸ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾರೆ. ಯಾರದ್ದೋ ಕೋಪವನ್ನು ಯಾರ ಮೇಲೋ ಇಳಿಸ್ಬಿಡ್ತಾರೆ. ಪ್ರಮುಖವಾಗಿ ಸ್ಪಂದನಾಳ ಮೇಲೆ ಇಳಿಸ್ಬಿಡ್ತಾಳೆ. ಆ ಚೇರಿನ ವಿಚಾರವಾಗಿ, ಚೇರನ್ನು ಆ ಕಡೆ ಈ ಕಡೆ ಎತ್ತಿಡು ಅಂತ ಹೇಳೋ ವಿಚಾರವಾಗಿ ಅಲ್ಲಿ ಸ್ವಲ್ಪ ಸಮಾಧಾನಕರವಾಗಿ ಇಬ್ಬರು ಕೂಡ ರಿಯಾಕ್ಟ್ ಮಾಡ್ಬೋದಿತ್ತು. ಆದರೆ ಇಬ್ಬರೂ ಕೂಡ ಏಕಾಏಕಿ ನೀನಾ ಅಂತ ರೊಚ್ಚಿಗೆಳ್ತಾರೆ. ಧ್ರುವಂತ್ ಕಿರ್ಚೋ ಶಬ್ದಕ್ಕೆ ಮೈಕೆ ಕಿತ್ತು ಹಾರ್ಕೊಂಡು ಹೋಗ್ಬಿಡ್ಬೇಕು, ಆ ರೇಂಜಲ್ಲಿ ಕಿರ್ಚುತ್ತಾರೆ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ಲ. ಆಮೇಲೆ ಧ್ರುವಂತ್ ನಾನು ತುಂಬ ಒಳ್ಳೆಯವರು ಅಂತ ತೋರಿಸ್ಕೊಂಡಿದ್ರಲ್ಲ, ಆ ಒಳ್ಳೆತನದ ಮುಖವಾಡ ಕಳಚಿತು ಅಂತ ಸ್ಪಂದನ ಆ ಪಾಯಿಂಟನ್ನು ಹಿಡ್ಕೊಂಡು ಹಿಗ್ಗಾಮುಗ್ಗ ಅಜ್ಜಾಡ್ಸಾಕ್ಬಿಡ್ತಾರೆ. ಇಬ್ಬರಿಗೂ ಅತಿ ದೊಡ್ಡ ಕ್ಲಾಶಸ್ ಆಗುತ್ತೆ. ಯಾರು ಕೂಡ ಬಿಡಿಸ್ಲಿಕ್ಕೆ ಬರಲ್ಲ. ಕೊನೆಗೆ ಮಾಳುನೇ ಬಂದು ಅವರನ್ನು ಬಿಡಿಸುವಂಥ ಕೆಲಸ ಆಗುತ್ತೆ. ಇದು ಒಂದು ಸೆಕ್ಷನ್. ಆದರೆ ಇನ್ನು ಇದ್ದಕ್ಕಿದ್ದಂಗೆ ಎಲ್ಲರೂ ಕೂಡ ಲಿವಿಂಗ್ ರೂಮ್ನಲ್ಲಿ ಕೂತಿರುವಾಗ ಬಿಗ್ ಬಾಸ್ ಎಂಟ್ರಿ ಆಗುತ್ತೆ. ಬಿಗ್ ಬಾಸ್ ಶಬ್ದ ಕೇಳುತ್ತೆ. ಬಿಗ್ ಬಾಸ್ ಹೇಳ್ತಾರೆ, ಎಲ್ಲರೂ ಕೂಡ ಜಂಟಿಯಾಗಿ ಎಲ್ಲವನ್ನೂ ಕೂಡ 2 ವಾರಗಳಿಂದ ಫೇಸ್ ಮಾಡಿದ್ದೀರಿ. ಬಹು ಕಷ್ಟದ ವಿಷಯ ಅಂತ ನಮಗೆ ಗೊತ್ತು, ಆದರೆ ಅದನ್ನು ಮೆಟ್ಟಿ ನಿಂತಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ನಿಮ್ಮ ಜಂಟಿಯಿಂದ ಬಿಡುಗಡೆಗೊಳ್ಳಲು ಇದು ಸಮಯ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಜಂಟಿಯನ್ನು ಅದರ ಜೊತೆ ಜೀವನ ಹೇಗಿತ್ತು, ಒಂದು ಅಡ್ವಾಂಟೇಜ್ ಮತ್ತೊಂದು ಡಿಸ್ಅಡ್ವಾಂಟೇಜ್, ಇವೆರಡನ್ನೂ ಕೂಡ ಅನುಕೂಲ ಮತ್ತು ಅನಾನುಕೂಲ ಇವೆರಡನ್ನೂ ಕೂಡ ಹೇಳಿ ಅಂತ ಹೇಳಿ ಅವರಿಗೆ ಒಂದು ಅವಕಾಶವನ್ನು, ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಆಗ ಎಲ್ಲ ಜಂಟಿಗಳು ಕೂಡ ಹೋಗಿ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಹೈಲೈಟ್ ಆಗಿದ್ದು ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಹಾಗೂ ಚಂದ್ರಪ್ರಭಾ ಮತ್ತು ಯಾರ್ದು ಸತೀಶ್ ಜೋಡಿ. ಮಿಕ್ಕವ್ರದೆಲ್ಲ ನಮಗೆಲ್ಲ ಏನು ಡಿಸ್ಅಡ್ವಾಂಟೇಜ್ ಅಂತ ಏನಿಲ್ಲ. ಜಸ್ಟ್ ಎದ್ದೇಳೋದಕ್ಕೆ ಕಷ್ಟ ಆಗ್ತಿತ್ತು, ವಾಶ್ರೂಮಲ್ಲಿ ಕಷ್ಟ ಆಗ್ತಿತ್ತು, ಅಲ್ಲಿ ಕಷ್ಟ ಆಗ್ತಿತ್ತು, ಇಲ್ಲಿ ಕಷ್ಟ ಆಗ್ತಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ರೀತಿಯಾದಂತಹ ಯಾವುದೇ ರೀತಿಯ ಹೈಲೈಟ್ ಅಂತ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಡಿಸ್ಅಡ್ವಾಂಟೇಜ್ಗಿಂತ ಅಡ್ವಾಂಟೇಜನ್ನೇ ಜಾಸ್ತಿ ಹೇಳಿದ್ರು. ಗಿಲ್ಲಿ ಮತ್ತು ಕಾವ್ಯ ಹಾಗೂ ಇವರು ಸತೀಶ್ ಮತ್ತು ಚಂದ್ರಪ್ರಭಾದು ಯಾಕೆ ಹೈಲೈಟ್ ಆಗಿತ್ತು ಅಂತಂದರೆ, ಒಂದಷ್ಟು ಇಡೀ ಜಂಟಿಗಳಲ್ಲಿ ತುಂಬ ಜಂಟಿ ವರ್ಕೌಟ್ ಆಗಿದ್ದು, ತುಂಬ ಚೆನ್ನಾಗಿ ವರ್ಕೌಟ್ ಆಗಿದ್ದು ಅಂತಂದರೆ ಅದು ಗಿಲ್ಲಿ ಮತ್ತು ಕಾವ್ಯ, ಇವರಿಬ್ಬರ ಪೇರು. ಮತ್ತು ಚೂರೂ ಚೆನ್ನಾಗಿ ವರ್ಕೌಟ್ ವರ್ಕೌಟೇ ಆಗಲಿಲ್ಲ, ಅತಿ ದೊಡ್ಡ ಕಿರಿಕ್ ಅಂತ ಆಗಿದೆ ಅದು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ ಪೇರ್. ನೋಡಿ, ಅದಕ್ಕೆ ಇವೆರಡು ಪೇರು ಕೂಡ ಅಲ್ಲಿ ಒಂದು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸಿತ್ತು ಸ್ಕ್ರೀನ್ ಮೇಲೆ ಅಂತ. ಸೊ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರ ಜಂಟಿಯಿಂದ ಒಂಟಿಗೆ ಸ್ವಲ್ಪ ಹೋಗೋದಕ್ಕೆ ಇಬ್ಬರಿಗೂ ಕೂಡ ಕಷ್ಟ ಆಗಿತ್ತು. ಇಬ್ಬರು ಕೂಡ ಬೇಸರವನ್ನು ಮಾಡಿಕೊಂಡಿದ್ರು. ಅಡ್ವಾಂಟೇಜ್ ಅಂತ ಯಾವುದು ಇರಲಿಲ್ಲ. ಒಬ್ಬರಿಗೆ ಅಡ್ವಾಂಟೇಜ್ ಅದೇ ಹೇಳಿದ್ರು ಅವರು. ಅಂದರೆ ಜನರ ಪ್ರಕಾರ
ನಾನು ಗಿಲ್ಲಿಯಿಂದ ಸ್ವಲ್ಪ ಇದಾಗ್ತಾ ಇದೆ, ನನಗೆ ಪ್ಲಸ್ ಆಗ್ತಾ ಇದೆ, ನಾನು ಇಂಡಿವಿಜುವಲ್ ಆಗಿ ನನ್ನ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆಯಲ್ಲ, ಅದಕ್ಕೆ ನಾನು ಅದೊಂದು ಆರೋಪ ಅಷ್ಟೇ ನನಗೆ ಅಡ್ವಾಂಟೇಜ್ ಅನಿಸಿದೆ. ಅದು ಬಿಟ್ಟರೆ ಅದೇನೇನೂ ಅಲ್ಲ ಆ್ಯಕ್ಚುಲಿ. ಅದು ಬಿಟ್ಟರೆ ಗಿಲ್ಲಿಯಿಂದ ನನ್ನ ಇಡೀ ನನ್ನ ಫ್ಯಾಮಿಲಿನ ಮರೆತು, ನನ್ನ ಹೊರಗಡೆ ಲೈಫ್ನ ಮರೆತು ನಾನು ಇಲ್ಲಿ ಹ್ಯಾಪಿಯಾಗಿ ಖುಷಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಗಿಲ್ಲಿನೇ ಕಾರಣ ಅಂತ ಹೇಳ್ತಾರೆ. ಇನ್ನು ಗಿಲ್ಲಿನೂ ಅಷ್ಟೇ, ಕಾವ್ಯ ತುಂಬ ಚೆನ್ನಾಗಿ ನನ್ನ ನೋಡಿಕೊಂಡ್ರು. ಕಾವ್ಯ ನನಗೆ ಬೆಸ್ಟ್ ಪೇರ್, ಕಾವ್ಯ ನನಗೆ ಬೆಸ್ಟ್ ಜಂಟಿ, ಬೆಸ್ಟ್ ಟಾಪ್ 1 ಜಂಟಿ ಪೇರ್ ಅಂತಲೇ ಅವರು ಗಿಲ್ಲಿ ಹೇಳಿದ್ರು. ಅಡ್ವಾಂಟೇಜ್ ತುಂಬ ಹೇಳಿದ್ರು ಗಿಲ್ಲಿ, ಡಿಸ್ಅಡ್ವಾಂಟೇಜ್ ಒಂದು ಹೇಳಿದ್ರು. ಅವ್ರ ಕಣ್ಣು ನೋಡಿದ್ರೆ ಗಿಲ್ಲಿಗೆ ಭಯ ಆಗುತ್ತಂತೆ, ಅವಾಗ ಸೈಲೆಂಟ್ ಆಗ್ತಾ ಇದ್ರಂತೆ ಆ ಕಣ್ಣು ನೋಡಿ, ಅದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಯಿತು ಅಂಥೇಳಿ. ಆಮೇಲೆ ಇಬ್ಬರಿಗೂ ಕೂಡ ಬೇಸರ ಇತ್ತು ಆ ಜಂಟಿಯಿಂದ ಹೊರಗೆ ಬರೋದಕ್ಕೆ. ಎಷ್ಟು ಬೇಸರ ಇತ್ತು ಅಷ್ಟೇ ಖುಷಿ ಕೂಡ ಇತ್ತು. ಇಂಡಿವಿಜುವಲ್ ಆಗಿ ಇನ್ಮೇಲೆ ಆಟ ಆಡ್ಬೋದಲ್ಲ, ಆರಾಮಾಗಿ ಎಲ್ಲಿ ಬೇಕಾದರೂ ಓಡಾಡ್ಕೊಂಡು ಎಲ್ಲಿ ಬೇಕಾದರೂ ಇರ್ಬೋದಲ್ಲ, ಕಟ್ಟಿ ಹಾಕುವಂಥ ಸಿಚುವೇಶನ್ ಇಲ್ವಲ್ಲ ಅಂತ ಹೇಳಿ ಇಬ್ಬರಿಗೂ ಕೂಡ ಖುಷಿ ಆಗಿತ್ತು. ಅದರ ಜೊತೆಯಲ್ಲಿ ಓಕೆ, ಕಟ್ಟಾದ ನಂತರದಲ್ಲಿ ಗಿಲ್ಲಿ ಬರ್ತಾರೆ, ಗಿಲ್ಲಿ ಕಣ್ಣೀರು ಹಾಕೋ ಡ್ರಾಮಾ ಮಾಡ್ತಾರೆ. ಅದೊಂದು ರೀತಿಯಲ್ಲಿ ಕಾಮಿಡಿಯಾಗಿ ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ. ಬಟ್ ಅವ್ರು ಏನೇ ಡ್ರಾಮಾ ಮಾಡಿದ್ರು ಅಲ್ಲಿ ಫೀಲಿಂಗ್ಸ್ ಮತ್ತು ಎಮೋಷನ್ ಅನ್ನೋದು ಎಕ್ಸ್ಪೋಸ್ ಆಗ್ತಾ ಇತ್ತು, ಆ ಸಂದರ್ಭಕ್ಕೆ ಬೇಜಾರು ಅನ್ನೋದು ಆಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನು ಅದನಂತರದಲ್ಲಿ ಮತ್ತೊಂದು ಹೈಲೈಟ್ ಆದಂಥ ಜೋಡಿ ಅಂತಂದರೆ ಅದು ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್. ಇವರು ಮಾತು ಹಳೆಯದೆಲ್ಲ ಜಗಳದೆಲ್ಲ ಅಲ್ಲಿ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜ್ ಹೇಳಿ ಮುಗಿಸಿದ್ರೆ ಮುಗಿದೋಗ್ತಾ ಇತ್ತು. ಆದರೆ ಚಂದ್ರಪ್ರಭಾ ಅವರ ಮನಸ್ಸಿನ ಭಾವನೆಯನ್ನು ಡಾಗ್ ಸತೀಶ್ ಅವರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ತಪ್ಪು ಅಂತ ನಮಗೂ ವೈಯಕ್ತಿಕವಾಗಿ ಕೇಳೋದಾದರೆ ತಪ್ಪು. ಜಗಳ ಆಯಿತು, ಅವರು ಕಾದು ಕಿರ್ಚಿದ್ದಾಯಿತು, ಕಿರ್ಚಿ ಕೂಗಿದ್ದಾಯಿತು, ಗ್ಲಾಸ್ ಒಡೆದಿದ್ದಾಯಿತು, ಪ್ರಾಣ ಹೋದಂಗೆ ಆಗ್ತಿತ್ತು ಅಲ್ಲಿ ಚಂದ್ರಪ್ರಭಂಗೆ. ಹಿಂಗಾದಾಗ ಅಲ್ಲಿ ಹೋಗಿ ಅವರು ಸತತ 6 ಜನ ಸ್ನಾನ ಮಾಡ್ಕೊಬಂದರು. ಈ ವಯ್ಯ ಮಾಡ್ಕೊಂಬರ್ಲಿಲ್ಲ, ಯಾರು ಡಾಗ್ ಸತೀಶ್ ಮಾಡ್ಕೊಂಬರ್ಲಿಲ್ಲ. ಸೊ ಹೀಗಿರುವಾಗ ಎಂಥವ್ರಿಗಾದರೂ ಉರಿಯುತ್ತೆ. 6 ಗಂಟೆ ಕಾಯೋದು, ಹೋಗಿ ಬಾತ್ರೂಮ್ ಹತ್ರ ಆಗಲಿಲ್ಲ. ಚಂದ್ರಣ್ಣ ಬಂದು ಹೊರಗಡೆ ನಿಂತ್ಕೊಂಡಿದ್ರು ಚಂದ್ರಣ್ಣ. ಆವಾಗ ಒಂದಷ್ಟು ಗಲಾಟೆಗಳಾಗುತ್ತೆ, ಅಲ್ಲೂ ಕೂಡ ಸಿಕ್ಕಾಬಟ್ಟೆ ಕಿರ್ಚಾಟ ಆಗುತ್ತೆ. ಅಲ್ಲಿ ಡಾಗ್ ಸತೀಶ್ ಮತ್ತು ಚಂದ್ರಣ್ಣಂಗೆ ಹಿಗ್ಗಾಮುಗ್ಗ ಜಗಳ ಆಗುತ್ತೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ, ಅದನ್ನು ಮರೆಮಾಚೋದಕ್ಕೋಸ್ಕರ ಇವ್ರು ಏನು ಮಾಡಿಬಿಡ್ತಾರೆ, ಡಾಗ್ ಸತೀಶು, ಇದು ನಮ್ಮದು ಪ್ರೀ ಪ್ಲ್ಯಾನ್ ಆಗಿತ್ತು, ಮುಂಚೆನೇ ಪ್ಲಾನ್ ಆಗಿತ್ತು, ಇದು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ, ಚಂದ್ರಪ್ರಭಾ ನಾವು ಇದ್ರ ಬಗ್ಗೆ ಮಾತಾಡ್ಕೊಂಡಿದ್ವಿ ಅಂತ. ಫಸ್ಟ್ ಆಫ್ ಆಲ್ ಬುದ್ಧಿವಂತರ ಆಲೋಚನೆ. ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಅಥವಾ ಇದನ್ನು ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಹೇಳೋ ಅಂಥ ನೆಸೆಸಿಟಿ ಇತ್ತಾ? ಅದು ಪ್ಲಾನ್ ಆಗಿ ಅದನ್ನು ಬಚ್ಚಿಟ್ಟೇ ಮುಂದುವರಿಸಬೇಕಿತ್ತು. ಅದನ್ನು ಇವರು ಪ್ರೀ ಪ್ಲ್ಯಾನ್ ಮಾಡಿದ್ದು ಅಂತ ಜಗಳದ ಅರ್ಧದಲ್ಲೇ ಹೇಳ್ತಾರೆ ಅಂದಾಗ ಅದು ಸುಳ್ಳು ಅನ್ನುವಂಥದ್ದು ರಾಜ್ಯದ ಜನತೆಗೆ ಗೊತ್ತಾಗಿತ್ತು. ಹಾಗಾಗಿ ಇಲ್ಲಿ ಚಂದ್ರಪ್ರಭಾ ಮತ್ತು ಡಾಗ್ ಸತೀಶ್ಗೆ ಅಲ್ಲೂ ಕೂಡ ಎಲ್ಲಿ ಜಂಟಿಯ ನಿರ್ಗಮನದಲ್ಲೂ ಕೂಡ ಹಿಗ್ಗಾಮುಗ್ಗ ಕ್ಲಾಶಸ್ ಆಯಿತು. ತಲೆ ಕೆಟ್ಟಿ ನೀವು ನನ್ನ ಅಭಿಪ್ರಾಯವನ್ನು ನೀವ್ಯಾಕೆ ಹೇಳ್ತಾ ಇದ್ದೀರಾ, ನಿನ್ನ ಜೊತೆ ಯಾವನಿರೋಕ್ಕಾಗುತ್ತೆ ಗುರುವೆ ಅಂಥೇಳಿ ಚಂದ್ರಪ್ರಭಾ ಅವ್ರು ಕಟ್ ಮಾಡೋದಿರಲಿ, ಬಂದು ಅಲ್ಲಿ ಬಿಗ್ ಬಾಸ್ ಮನೆಯವರು ಬಂದು ಕಟ್ ಮಾಡೋದಿರಲಿ, ಇವರೇ ಕಿತ್ತಿ ಬಿಸಾಕಿ ಅಷ್ಟು ಹೋಗಿ ಕಣ್ಣೀರು ಹಾಕಿದ್ರು. ಚಂದ್ರಪ್ರಭಾ ಕೂಡ ಇಲ್ಲಿ ನಿಜವಾಗ್ಲೂ ಕಣ್ಣೀರು ಹಾಕಿದ್ರು. ಚಂದ್ರಪ್ರಭಾ ಆ್ಯಕ್ಚುಲಿ ಗಿಲ್ಲಿ ಅಲ್ಲ, ಇಲ್ಲಿ ಚಂದ್ರಪ್ರಭಾ ನಿಜವಾಗ್ಲೂ ಕಣ್ಣೀರು ಹಾಕ್ತಾರೆ. ಭಾವನೆಗಳ ಜೊತೆ ಆಟ ಆಡ್ತಿದ್ದೀರಿ ಅಂಥೇಳಿ ತುಂಬ ವಾಗ್ವಾದವನ್ನು ಮಾಡ್ತಾರೆ. ತದನಂತರ ಕಣ್ಣೀರು ಒರೆಸ್ಕೊಂಡು ಹೋಗಿ ಮತ್ತೆ ವಾಪಸ್ ಹಾಕ್ಕೊಂಡು ಅದು ನಿಯಮದ ಪ್ರಕಾರನೇ ಕಟ್ಟಾಗಬೇಕು. ಸೊ ಹಾಗಾಗಿ ಅದನ್ನು ಹೋಗಿ ಹಾಕ್ಕೊಂಡು ನಿಂತ್ಕೊಂಡಾಗ ಬಿಗ್ ಬಾಸ್ ಸಿಬ್ಬಂದಿ ಬಂದು ಅದನ್ನು ಕಟ್ ಮಾಡ್ತಾರೆ. ಇಬ್ಬರು ಕೂಡ ಆಚೆ ಬರ್ತಾರೆ ಮತ್ತು ಕಣ್ಣೀರು ಒರೆಸ್ಕೊಂಡು ಚಂದ್ರಪ್ರಭಾ ಒಳಗಡೆ ಎಂಟ್ರಿ ಕೊಡ್ತಾರೆ. ಇದು 2 ಸೀನು, ಒಂದು ಧ್ರುವಂತ್ ಕ್ಲಾಶಸ್ ಸೀನು ಮತ್ತು ಜಂಟಿಗಳು ಒಂಟಿಯಾದಂಥ ಸೀನು. ಇವೆರಡೂ ಕೂಡ ತುಂಬ ಹೈಲೈಟ್ ಆಗಿತ್ತು. ಜಂಟಿಗಳು ಒಂಟಿಯಾದಂಥ ಸೀನ್ ಮತ್ತು ಯಾವುದೇ ಅರಸಿರೋ ಅಂತ ಇರೋದಿಲ್ಲ. ಇನ್ನು ಅವರವರ ವೈಯಕ್ತಿಕ ಆಟವನ್ನು ಆಡಿ ಗೆಲ್ಲುವಂಥ ಇನ್ನು ಪ್ರಯತ್ನದಲ್ಲಿ ಮುಂದೋಗಬೇಕಾಗತ್ತೆ. ಇದು ಬಿಗ್ ಬಾಸ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನವರು ಅಂದಿದ್ದಾರೆ ಈ ಸಲ. ಎಲ್ಲ ಅಂದ್ಕೊಂಡಂಗೆ ಇರಲ್ಲ ನೀವು ಅಂತ ಸೇಮ್ ಅದೇ ರೀತಿ ಆಗ್ತಾ ಇದೆ ಈ ಸಾಲಿನ ಬಿಗ್ ಬಾಸ್. ನೆಕ್ಸ್ಟ್ ನೆನ್ನೆ ಎಪಿಸೋಡ್ನಲ್ಲಿ 3ನೇ ಹೈಲೈಟ್ ಸೀನ್ ಏನಪ್ಪ ಅಂತಂದರೆ, ಫೈನಲಿಸ್ಟ್ಗಳನ್ನು ಆ ಕಡೆ ನಿಲ್ಲಿಸಿ ಈ ಕಡೆ ಫೈನಲಿಸ್ಟ್ ಅಲ್ಲದವರು ಕುತ್ಕೊಂಡಿರ್ತಾರೆ. ಆ ಕಡೆ 4 ಜನ ಫೈನಲಿಸ್ಟ್ ಅಶ್ವಿನಿ, ಮಾಳು, ಸ್ಪಂದನ ಮತ್ತು ಕಾಕ್ರೋಚ್ ಒಂದು ಕಡೆ ನಿಲ್ತಾರೆ. ಅವರ ಮುಂದಗಡೆ ಕೇಕನ್ನು ಇರಿಸಲಾಗಿರುತ್ತೆ. ಅವರವರ ಫೋಟೋ ಹಾಕಿ ಕೇಕನ್ನು ಮಾಡಲಾಗಿರುತ್ತೆ. ಅದನ್ನು ಇಲ್ಲಿರೋರು ಅಂದರೆ ಫೈನಲಿಸ್ಟ್ ಅಲ್ಲದವರು ಉಳಿದವರು, ಮನೆಯ ಉಳಿದ ಸದಸ್ಯರು ಹೋಗಿ ಪ್ರತಿಯೊಬ್ಬರು ಕೂಡ, ಉಳಿದ 13 ಸದಸ್ಯರು ಕೂಡ ಹೋಗಿ ಕೇಕನ್ನು ಕಟ್ ಮಾಡಿ, ಅಂದರೆ ಯಾರು ಅದೇನು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅಂತಂದರೆ,
ಮೆಂಟಲಿ ಟಾಸ್ಕ್ ಅದು. ಅಂದರೆ ಹೆಂಗೆ ಅಂತಂದರೆ, ಈಗ ಅಲ್ಲಿ ನಿಂತಿರೋ ಫೈನಲಿಸ್ಟ್ಗಳು, ನೀವು ಈ ಕಾರಣಕ್ಕೆ ನೀವು ಫೈನಲಿಸ್ಟ್ ಆಗೋದಕ್ಕೆ ನಿಮಗೆ ಅರ್ಹತೆ ಇಲ್ಲ, ಆದರೆ ನನಗೆ ಈ ಕಾರಣಕ್ಕೆ ಅರ್ಹತೆ ಇತ್ತು ಅಂತ ಅಲ್ಲಿ ಕೂತಿರೋರು ಹೇಳಬೇಕು. ಸೊ ಆಗ ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮನೆಯ ಎಲ್ಲ ಸದಸ್ಯರು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಎಲ್ಲರದ್ದು ಕೂಡ ನಾನೀಗ ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ಯಾರ್ದು ಹೈಲೈಟ್ ಆಗಿತ್ತು ಅಂತಂದರೆ, ಗಿಲ್ಲಿದು ಇಲ್ಲಿ ತುಂಬ ಹೈಲೈಟ್ ಆಗಿತ್ತು. ಗಿಲ್ಲಿ ಅಶ್ವಿನಿನ ನಾಮಿನೇಟ್ ಮಾಡಿದ್ದು ಇಲ್ಲಿ ತುಂಬ ಹೈಲೈಟ್ ಆಗಿತ್ತು. ಆಮೇಲೆ ಧ್ರುವಂತ್ ಸ್ಪಂದನಾಳನ್ನು ಇಲ್ಲಿ ನಾಮಿನೇಟ್ ಮಾಡಿದ್ದು ಹೈಲೈಟ್ ಆಗಿತ್ತು. ಒಂದಷ್ಟು ಕಾಕ್ರೋಚನ್ನು ಎಲ್ಲರೂ ಕೂಡ ಹೋಗಿ ಹೈಲೈಟ್ ಮಾಡಿದ್ದು, ಅಥವಾ ನಾಮಿನೇಟ್ ಅಂದರೆ ನೀವು ಅರ್ಹರಲ್ಲ, ಫೈನಲ್ಗೆ ಅರ್ಹರಲ್ಲ ಅಂತ ಎಲ್ಲರೂ ಕೂಡ ಕಾಕ್ರೋಚ್ ಹೆಸರನ್ನು ತೆಗೆದುಕೊಂಡಿದ್ದು ಹೈಲೈಟ್ ಆಗಿತ್ತು. ಕಾಕ್ರೋಚ್ ಹೆಸರನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಕಾಕ್ರೋಚ್ ಹೆಸರನ್ನು ಯಾರೆಲ್ಲ ತೆಗೆದುಕೊಂಡ್ರು, ನೀವು ಆ ಎಪಿಸೋಡನ್ನು ನೋಡಿದ್ರೆ ಎಲ್ಲರೂ ಕೊಟ್ಟಂಥ ಉದಾಹರಣೆ ಒಂದೇ. ನಿಮಗೆ ಕೊಟ್ಟಂಥ ಅಸುರನ ಪಾತ್ರವನ್ನು ನೀವು ಸರಿಯಾಗಿ ನಿಭಾಯಿಸಲಿಲ್ಲ, ನೀವು ಫೇಲ್ಯೂರ್ ಆಗಿದ್ದೀರಿ ಅಲ್ಲಿ ಅಂತ. ಅದಕ್ಕೂ ಸರಿಯಾಗಿ ಕಾಕ್ರೋಚ್ ಅವರು ಸಖತ್ತಾಗೆ ಕೌಂಟ್ರ್ ಕೊಟ್ಟು, ನೀವೇನು ಈ ವಾರ ಏನು ದಬಾಕಿದ್ದೀರಿ ಹಂಗಾದ್ರೆ ಅದನ್ನು ಹೇಳಿ ಅಂತ. ಸೊ ಇಬ್ಬರು ಒಬ್ರಿಗೊಬ್ಬರು ಅವ್ರದ್ದು ಮತ್ತು ಇವ್ರದ್ದು ಹೇಳ್ಕೊಂಡ ನಂತರ ಅಲ್ಲೊಂದು ಬೆಲ್ ಆಗುತ್ತೆ. ಬೆಲ್ ಆದ ನಂತರ ಆ ಕಡೆ ಹೋಗ್ತಾರೆ. ಅಲ್ಲಿ ಹೈಲೈಟ್ ಆಗಿದ್ದು ಅಂದರೆ, ಗಿಲ್ಲಿ ಲಾಸ್ಟಿಗೆ ಬಂದು ಅಶ್ವಿನಿ ಅವರದ್ದ ಕೇಕಲ್ಲಿ ಇದರಲ್ಲಿ ಇಡೀ ಅವರ ತಲೆಯ ಭಾಗವನ್ನೇ ಕಟ್ ಮಾಡಿಕೊಂಡು ದೊಡ್ಡದಾಗಿ ಕೇಕನ್ನು ಎತ್ಕೊಂಡು ಹೋಗ್ಬಿಟ್ಟು ಆ ಕೇಕ್ ಮುಗಿಯೋವರೆಗೂ ಆರೋಪದ ಮೇಲೆ ಆರೋಪ ಮಾಡ್ತಾನೆ ಇರ್ತಾನೆ. ಅದಕ್ಕೂ ಅಶ್ವಿನಿ ಅವರು ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಾನೆ ಇರ್ತಾನೆ. ಆ ಸನ್ನಿವೇಶದಲ್ಲಿ ನನ್ನ ಕೇಳೋದಾದರೆ, ಅಶ್ವಿನಿ ಅವರು ಇದೊಂದು ಕಾಮಿಡಿ ಶೋ ಅಲ್ಲ ಅಂತ ಚೆನ್ನಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್. ನೀವು ಅದನ್ನು ಇದೇನು ಕಾಮಿಡಿ ಶೋ ಅಲ್ಲ ಅಂತ ಹೇಳ್ತಾರೆ. ಅದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಅಂದರೆ ಅದು 9 ರಸದ ಔತಣ, ಅದು ನವರಸಗಳ ಔತಣ. ಅದು ಅದರಲ್ಲಿ ಎಲ್ಲ ಇರುತ್ತೆ. ನಗು ಇರುತ್ತೆ, ಖುಷಿ ಇರುತ್ತೆ, ಬೇಜಾರಿರುತ್ತೆ, ದುಃಖ ಇರುತ್ತೆ, ಎಮೋಷನ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ. ನವರಸಗಳ ರಸದೌತಣ ಅಂತಂದರೆ ಅದು ಬಿಗ್ ಬಾಸ್ ಮನೆ, ಎಲ್ಲ ಇರುತ್ತೆ ಅಲ್ಲಿ. ನೀವು ಕಾಮಿಡಿ ಶೋ ನಿಂತರ ಕಾಮಿಡಿ ಮಾಡ್ಕೊಂಡು ಬಂದಿಲ್ಲ ಅಂದಾಗ ಗಿಲ್ಲಿ ಅದಕ್ಕೆ ಸಖತ್ತಾಗೆ ಕೌಂಟ್ರ್ ಕೊಟ್ಟು, ನೀನು ಕಾಮಿಡಿ ಹೊರಗಡೆ ಇಟ್ಕೊಂಡ್ರೆ ಗಿಲ್ಲಿ ನಿಮ್ಮ ಹೋರಾಟವನ್ನು ಕೂಡ ಹೊರಗಡೆ ಇಟ್ಕೊಳ್ಳಿ ಅಂತ ಸಖತ್ತಾಗೆ ಕೌಂಟ್ರ್ ಕೊಟ್ಟರು. ಕೇಕ್ ತಿನ್ನೋವರೆಗೂ ಚೆನ್ನಾಗಿ ಜಡಾಯಿಸಿದ್ರು. ಕೇಕ್ ಖಾಲಿ ಆದ ಕೂಡಲೇ ಕೇಕ್ ಖಾಲಿ ಅಂತ ಮುಂದಕ್ಕೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಓಕೆ ಕೇಕ್ ಖಾಲಿ ಆಯಿತು ಅಂಥೇಳಿ ಅಲ್ಲಿಗೆ ಎಂಡ್ ಮಾಡಿದ್ರು. ಸೊ ಅಲ್ಲಿ ಆದಂಥ ಒಂದಷ್ಟು ಆ ಬೆಳವಣಿಗೆ ಅಂದರೆ ಅಲ್ಲಿ ಫೈನಲಿಸ್ಟ್ ಯಾಕೆ ಹೌದು ಅಲ್ಲ, ಅದೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ನಿಮಗೆ ಇಡೀ 1 ಅವರ್ ಪ್ರೋಗ್ರಾಮ್ನ ಅದೇ ನುಂಗ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಆ ಬೆಳವಣಿಗೆಯಿಂದ ಅಲ್ಲಾದಂಥ ಒಂದಷ್ಟು ಸೀಕ್ವೆನ್ಸ್ಗಳಿಂದ ಮನೆಯಲ್ಲಿ ಬೇರೆ ಬೇರೆ ರೀತಿಯ ವೈಯಕ್ತಿಕ ಆಟ ಆಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಲ್ರಿಗೂ ಒಂದು ಐಡಿಯಾಸ್ ಅಥವಾ ಚಾರ್ಮ್ ಅಥವಾ ಬೇರೆ ಬೇರೆ ರೀತಿಯಲ್ಲಿ ತಲೆ ಓಡಿ ಅದು ಇವತ್ತಿನ ಎಪಿಸೋಡ್ನಲ್ಲಿ ಅಂದರೆ 17ನೇ ಎಪಿಸೋಡ್ನಲ್ಲಿ ಅದು ಬೇರೆ ಬೇರೆ ರೀತಿಯಲ್ಲಿ ಬ್ಲಾಸ್ಟ್ ಆಗ್ಬೋದು. ಸೊ ಓಕೆ, 17ನೇ ಎಪಿಸೋಡ್ನ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದರೆ, ಒಂದು ಕಡೆ ಧ್ರುವಂತನ್ನ ಆಟದಿಂದ ಹೊರಗಡೆ ಇಡ್ತಾರೆ. ಸ್ಪಂದನ ತುಂಬ ಪ್ಲಾನ್ ಮಾಡಿ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಆಗುವಂಥದ್ದು. ಅದನ್ನು ನಾಳೆ 17ನೇ ಪಾಯಿಂಟ್ಸನ್ನು ಅಂದರೆ 17ನೇ ಎಪಿಸೋಡನ್ನು ನಿಮಗೆ ನಾಳೆ ಅದರ ಬಗ್ಗೆ ಪಾಯಿಂಟ್ಸ್ ನಾಳೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರೋಮೋದಲ್ಲಿ ಏನಿದೆ, ಧ್ರುವಂತ್ ಸ್ಪಂದನ ಜೊತೆ ನಡೆದುಕೊಂಡ ರೀತಿಗೆ ಸರಿಯಾಗಿ ಚೆಕ್ ಮಾಡಿಟ್ಟಿದ್ದಾರೆ. ಧ್ರುವಂತ್ ಆ್ಯಕ್ಚುಲಿ ಇನ್ನೇನು ತನ್ನ ಆಟವನ್ನು ಶುರು ಮಾಡಿದ್ರು ಅರಸನಾಗಿ, ಅಷ್ಟರೊಳಗೆ ಅರಸ ಅನ್ನೋ ಪದವಿನೇ ಕಿತ್ತಾಕ್ಬಿಟ್ರು ಬಿಗ್ ಬಾಸ್. ಸೊ ಹಾಗಾಗಿ ಅವ್ರು ಇನ್ನೇನು ಆಟ ಸ್ಟಾರ್ಟ್ ಮಾಡಿ ಕೆಲವೇ ಕ್ಷಣದಲ್ಲಿ ಮುಗಿಸ್ಬಿಟ್ರು. ಆದರೆ ಅವರು ನಡೆದುಕೊಂಡಂಥ ರೀತಿಗೆ ಸ್ಪಂದನ ಅವರನ್ನು ಟಾಸ್ಕಿಂದ ಹೊರಗಡೆ ಇಡುವಂಥ ಅವಕಾಶ, ಅವರಿಗೊಂದು ಸಪ್ರೇಟ್ ಪವರನ್ನು ಯೂಸ್ ಮಾಡಿಕೊಂಡು ಟಾಸ್ಕಿಂದ ಹೊರಗಿಟ್ಟಿರೋದು, ಅಲ್ಲಿ ಯಾರನ್ನ ಧ್ರುವಂತನ್ನು ಹೊರಗಡೆ ಇಟ್ಟಿರೋದು. ಸೊ ಹಾಗಾಗಿ ಧ್ರುವಂತ್ಗೆ ಇದು ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ. ಜೊತೆಗೆ ಟಾಸ್ಕ್ ಅಂತ ಶುರುವಾದಾಗ ಅಲ್ಲಿ ಸಿಕ್ಕಾಬಟ್ಟೆ ಇವತ್ತಿನ ಪ್ರೋಮೋದಲ್ಲಿ ಬೇಲಿ ಹಾಕಿ ದಾರ ಹಾಕಿ ಆ ದಾರದ ಒಳಗಡೆ ದೊಡ್ಡ ಬಲೂನನ್ನು ತೊಗೊಂಡು ಹೋಗಿ ಅಲ್ಲಿ ಇಡಬೇಕು. ಆಮೇಲೆ ಜೊತೆಗೆ ಒಂದಷ್ಟು ನಾಮಿನೇಟ್ ಪ್ರಕ್ರಿಯೆಗಳು ಅಲ್ಲಿ ನಡೆದಿದೆ. ಫೋಟೋ ಇಟ್ಟವರಿಗೆ ಇವರು ನಾಮಿನೇಷನ್ ಮಾಡಿದ್ದಾರೆ. ಅಲ್ಲಿ ಆ್ಯಶ್ಗೆ ಯಾರು ಕೂಡ ಸೇವ್ ಮಾಡಿಲ್ಲ. ಆ್ಯಶನ್ನು ಯಾರು ಇಲ್ಲಿ ಸೇವ್ ಮಾಡೋದಕ್ಕೆ ಬಯಸೋರಲ್ಲಿ ಆ್ಯಶ್ನ ಯಾರು ಸೇವ್ ಮಾಡೋದಂತೆ ಕಾಣ್ತಾ ಇರಲಿಲ್ಲ. ಜೊತೆಗೆ ಗಿಲ್ಲಿ ನಟನನ್ನು ಕೂಡ ಯಾರು ಸೇವ್ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇರಲಿಲ್ಲ. ಬಟ್ ಆ್ಯಶ್ ಕನ್ಫರ್ಮ್, ಯಾಕಂದರೆ ಅವರ ಫೋಟೋಗೆ ಯಾರು ಸೇವ್ ಆಗಿಲ್ಲ, ಅವರ ಫೋಟೋಗೆ ಮಸಿಯನ್ನು ಬಳಿಯೋಕೆ ಬಿಗ್ ಬಾಸ್ ಹೇಳಿದರು ಅಂತ ಕಾಣುತ್ತೆ ಇವತ್ತು ಪ್ರೋಮೋದಲ್ಲಿ. ಹಾಗಾಗಿ ಬೆಳೆದಿದ್ದಾರೆ. ಆಮೇಲೆ ಗಿಲ್ಲಿ ನಟನಿಗೂ ಯಾರು ಕೂಡ ಹೋಗಿ ಆ ಬಲೂನನ್ನು ಅವನ ಫೋಟೋ ಮುಂದೆ ಇಟ್ಟಂತೆ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಗಿಲ್ಲಿನೂ ಕೂಡ ಯಾರು ಸೇವ್ ಮಾಡಿಲ್ಲ ಅನಿಸುತ್ತೆ. ಸೊ ಏನಾಗಿರ್ಬೋದು ಹಾಗಾದರೆ, ಇದು ಫೈನಲಿಸ್ಟ್ ವೀಕ್ ಅಂದರೆ ಫೈನಲ್ ವೀಕ್ ಇದು. ಇಲ್ಲಿ ಫೈನಲಿಸ್ಟ್ ಆಟಗಳು ಈ ವಾರ ಅಂತ್ಯದಲ್ಲಿ ಯಾವ ರೀತಿ ಮಾಸ್ ಎವಿಕ್ಷನ್ ಆಗುತ್ತೆ, ಜೋಡಿ ಹೋಗುವಂಥ ಸಾಧ್ಯತೆಗಳಿವೆ. ಸಮೂಹವಾಗಿ ಆಚೆ ಕಡೆ ಹೋಗುವಂಥ ಎಲಿಮಿನೇಷನ್ ಆಗೋ ಸಾಧ್ಯತೆ ಇದೆ. ಅದರ ಬದಲಿಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಒಂದಷ್ಟು ಜನ ಎಂಟರ್ ಆಗೋ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಆಟನ ಯಾವ ರೀತಿ ಈ ವಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಆಟ ಆಡುವಂಥದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ನೋಡೋಣ ಹೇಗಿರುತ್ತೆ 17ನೇ ಎಪಿಸೋಡ್ ಅಂತ. 17ನೇ ಎಪಿಸೋಡ್ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ. ಇನ್ನು ಕೂಡ ಯಾರು ರೆಬೆಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ಯಾರು ಈ ಒಂದು ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಒಂದಷ್ಟು ಜನರಿಗೆ ಶೇರ್ ಮಾಡಿಲ್ಲ ಅಂದರೆ ಈ ಕೂಡಲೇ ಶೇರ್ ಮಾಡಿ, ಲೈಕ್ ಬಟನನ್ನು ಕೂಡ ಒತ್ತಿ. ಧನ್ಯವಾದಗಳು, ನಮಸ್ಕಾರ.